guys, welcome back to my channel Ganu's Lifestyle. Please subscribe to my channel and press the bell icon. ಇದು ಬಂದು ಲಾಂಗ್ ವೀಡಿಯೋ ಆಗಿರುತ್ತೆ. ಇನ್ಮೇಲೆ ಯಾವುದೇ ಶಾರ್ಟ್ ವೀಡಿಯೋ ಮತ್ತು ಮಿನಿ ವ್ಲಾಗ್ ಹಾಕೋಲ್ಲ. ಸೊ ಅದಕ್ಕೋಸ್ಕರ ಲಾಂಗ್ ವೀಡಿಯೋ ಮಾಡಿ ಹಾಕ್ತೀನಿ. ಕಾಲೇಜಲ್ಲಿ ಯಾವುದಾದ್ರೂ ಫಂಕ್ಷನ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ಈ ವಿಡಿಯೋದಲ್ಲಿ ಏನೇನು ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ರೆಸಿಪೀಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ ರೆಸಿಪಿ ಆಗಿರ್ಬೋದು, ಚಿಕನ್ ಫ್ರೈ ರೆಸಿಪಿ ಮತ್ತು KFC ಇದನ್ನು ಒಮ್ಮೆ ಮನೇಲಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೋಡಿ ಗಾಯ್ಸ್, ಬೃಂದ ಬಂದಿದ್ದಾಳೆ. ಯಾವಾಗಲೂ ತಿನ್ನೋದೇ ಕೆಲಸ ಗಾಯ್ಸ್. ಸ್ಪೂನ್ ಬಿದ್ದೋಯ್ತು. ನೋಡಿ ಗಾಯ್ಸ್, ನಾಯಿಗಳು ಸಹ ಬೊಗ್ಳುತ್ತಿದ್ದೆ ಇವಳು ನೋಡ್ಬಿಟ್ಟು. ಎಂಥ ಜನ ನೋಡಿ ಗಾಯ್ಸ್, ನೋಡಿ 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 ಇವಳೇ ಈಗ ಕಾಲೇಜ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇವಳು ಸಿಕ್ಕಿದ್ಲು ಬಸ್ಸಲ್ಲಿ, ಮಾತಾಡಿಕೊಂಡು ಬಂದು ಈಗ ಮನೆಗೆ ರೀಚ್ ಆಗ್ತಾ ಇದ್ದೀನಿ. ಇನ್ಮೇಲೆ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಶಾರ್ಟ್ ವೀಡಿಯೋ ಮಿನಿ ವ್ಲಾಗೆಲ್ಲ ಅಪ್ಲೋಡ್ ಮಾಡಲ್ಲ. ಲಾಂಗ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ತುಂಬ ಸುಲಭವಾಗಿ KFC ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1/4 kg ಚಿಕನ್ ಅಂದರೆ 300 ಗ್ರಾಮ್ ಆಫ್ ಚಿಕನ್ನ ತೊಗೊಂಡಿದ್ದೀನಿ. ಅದು ನೀವು ನೋಡಿ ಯಾವ ಪೀಸ್ ಬೇಕೋ ಅದನ್ನು ತೊಗೊಳ್ಳಿ. ಆಮೇಲೆ ಇಲ್ಲಿ ಆರಿಗೆನೋ ಸೇರಿಸ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ನಂತರ ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ, ಇದು ಆಪ್ಷನಲ್ಲು. ಆಮೇಲೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಆಪ್ಷನ್ ಮಸಾಲಾಸು. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಆಗಿ. ಆಮೇಲೆ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಬೋದು. ನಂತರ ಮೊಟ್ಟೆನೂ ಸಹ ಹಾಕೋಬೋದು, ಮೊಸರು ಸಹ ಸೇರಿಸ್ಕೊಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ 1 ಟೈಮ್ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ನಂತರ ಇಲ್ಲಿ ಪೆರಿ ಪೆರಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಇದು ಬಂದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. KFC ಸ್ಟೈಲ್ ಬರಬೇಕು, ಟೇಸ್ಟ್ ಬರಬೇಕು ಅಂದರೆ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಕೋಟಿಂಗ್ಗೆ ಬೇಕಾದಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ. ನಂತರ ಮೈದಾನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 15 to 20 ಮಿನಿಟ್ಸ್ ಬಿಡಬೇಕು. ಈಗ ಬಿರಿಯಾನಿಗೆ ಮತ್ತು ಫ್ರೈಗೆ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ 2 ರಿಂದ 3 ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಆಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ನಂತರ 1 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಅದನ್ನು ಸಹ ಸೇರಿಸ್ಕೋಬೇಕು. ಸೇರಿಸ್ಕೊಂಡಿದ ನಂತರ ನಾವು ಮೆಣಸಿನ್ಕಾಯಿ ಸೇರಿಸ್ಕೊಬೇಕು. 10 ರಿಂದ 15 ಸೇರಿಸ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಆಮೇಲೆ ನೀವು ಚಕ್ಕೆ ಲವಂಗ ಸೇರಿಸ್ಕೊಬೋದು. ನಿಮ್ಗೆ ಯಾವ ಮಸಾಲ ಬೇಕೋ ಅದನ್ನು ಹಾಕ್ಕೊಳ್ಳಿ. ಧನಿಯಾ ಪುಡಿನೂ ಸಹ ಹಾಕ್ಕೊಬೋದು. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ಅಂತಲೇ ಹೇಳ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸ್ಪೈಸಸ್ ಮಸಾಲ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಯಾವ ರೀತಿ ಮಸಾಲ ಹದ ಬರೋ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ಈ ರೀತಿ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡಿರಬೇಕು. ಮಸಾಲ ರೆಡಿಯಾಗಿದೆ. ಈಗ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಂತರ ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಎಲ್ಲನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ತೊಳೆದಿರುವಂಥ ಚಿಕನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಈಗ ಬಿರಿಯಾನಿ ಹೇಗೆ ಮಾಡೋದು ಅಂದರೆ ಮೊದಲು ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಂತರ ಎಲ್ಲ ಮಸಾಲೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನಂತರ ಏಲಕ್ಕಿ, ಆಮೇಲೆ ಕಸೂರಿ ಮೇಥಿ ಎಲ್ಲನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಘಮ ಬರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಹುರಿದಿದ ನಂತರ ನೋಡಿ ಚೆನ್ನಾಗಿ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿದಿರೋ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಕಸೂರಿ ಮೇಥಿ ಫ್ಲೇವರು ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಹಾಕ್ಕೊಳ್ಳಿ, ಇಷ್ಟ ಆಗಿಲ್ದಿರೋರು ಬೇಡ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೀವು ಕಂಪ್ಲೀಟ್ಲಿ ಆಪ್ಷನಲ್, ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ನೋಡಿ ಏನಾದರೂ ಸಹ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಸಾಲೆ ಅದರಲ್ಲಿ ಅರ್ಧ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಇನ್ನು ಅರ್ಧ ಬಂದು ಫ್ರೈಗೆ ಹಾಕಬೇಕಲ್ಲ, ಸೊ ಅದಕ್ಕೋಸ್ಕರ ಇನ್ನು ಅರ್ಧ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ರೀತಿ ಫ್ರೈ ಮಾಡ್ಕೊಬೇಕು. ನಂತರ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಲರು ರೆಡ್ ಕಲರ್ ಬೇಕಾಗಿರೋದ್ರಿಂದ ಅದು ನ್ಯಾಚುರಲಾಗೇ ಬರುತ್ತೆ.
ಆಮೇಲೆ ತೊಳೆದಿರುವಂಥ ಚಿಕನ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗೆ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಚಿಕನ್ನು ಮತ್ತು ಮಸಾಲೆ ಎರಡು ಸಹ ಹೊಂದ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆರಡು ಚೆನ್ನಾಗಿ ಒಂದುಗೂಡಬೇಕು. ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ, ತುಂಬ ಸಿಂಪಲ್. ನೀವು ಸಹ ಟ್ರೈ ಮಾಡಿ. ಒಂದೇ ಮಸಾಲೆಯಲ್ಲಿ ಎರಡು ಚಿಕನ್ ಫ್ರೈ ಮತ್ತು ಬಿರಿಯಾನಿ ಎರಡು ಸಹ ತುಂಬ ಸಿಂಪಲಾಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗೆ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಫ್ರೈ ಆಗುತ್ತೋ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿ ಪ್ರೋಸೆಸ್ಸು. ಯಾರು ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು. ತುಂಬ ಈಸಿ, ಅಷ್ಟೊಂದೇನು ರಿಸ್ಕ್ ಅನಿಸಲ್ಲ. ಆಮೇಲೆ ನಾನಿಲ್ಲಿ 2 ಲೋಟ ಅಷ್ಟು ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿನಾದ್ರೂ ಸೇರಿಸ್ಕೊಬೋದು. ನಾನಿಲ್ಲಿ ಬಂದು ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೈಸನ್ನು ಹಾಕ್ಕೊಬೋದು. ಮಾಮೂಲಿ ಸೋನಾ ಮಸೂರಿನೂ ಸೇರಿಸ್ಕೊಬೋದು ಅಥವಾ ನೀವು ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್ ಯಾವುದನ್ನು ಸಹ ನೀವು ಸೇರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿರೋವಂಥದ್ದು ಸೇರಿಸ್ಕೊಂಡು ನಂತರ 2 ಲೋಟ ಅಕ್ಕಿಗೆ ನಾವು ಇಲ್ಲಿ 4 ಲೋಟ ಅಷ್ಟು ನೀರನ್ನ ಸೇರಿಸ್ಕೊಬೇಕು. ನೋಡಿ ಕಲರ್ ಹೇಗೆ ಬಂದಿದೆ. ಅದು ಮಸಾಲ ಗ್ರೀನ್ ಕಲರ್ ಇತ್ತು. ನಾವು ಬರೀ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟೇ ನಾನು ಸೇರಿಸ್ಕೊಂಡಿರೋದು. ಅದಕ್ಕೋಸ್ಕರನೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರುಚಿ ನೋಡಿದೆ ಹೇಗಿತ್ತು ಅಂತ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಈಗ ಕುಕ್ಕರ್ ಮುಚ್ಚಳ ಹಾಕಿ 2 ವಿಶಿಲ್ ಬರ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನಂತರ ಚಿಕನ್ ಬೆಂದಿದೆಯಾ ಅಂತ ನೋಡಿದೆ. ಚಿಕನ್ ಚೆನ್ನಾಗಿ ಬೆಂದಿತ್ತು. ಸೊ ಅದಕ್ಕೋಸ್ಕರ ಮಸಾಲೆ ಇದೆಯಲ್ಲ, ಮಸಾಲೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೇಯಬೇಕು ಮಸಾಲೆ. ಅದ್ರ ಜೊತೆ ಸೇರಿಕೊಂಡು ಚೆನ್ನಾಗಿ ಹೊಂದ್ಕೊಡಿದ್ರೆ ಆಗುತ್ತೆ. ಈಗ KFC ರೆಸಿಪಿ ಕಂಟಿನ್ಯೂ ಮಾಡೋಣ. ಈಗ ಮೇಲ್ಗಡೆ ಕೋಟಿಂಗ್ ಹೇಗೆ ಬರುತ್ತೆ ಅಂತ ನೋಡೋದಾದರೆ ಮೊದಲು ನಾನಿಲ್ಲಿ ಒಂದು ಪ್ಲೇಟಲ್ಲಿ ಏನು ಮಾಡಿದ್ದೀನಿ, ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಮೈದಾ ಎರಡೂ ಸಹ ಸೇರಿಸ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಕ್ರಿಸ್ಪಿಯಾಗೆ ಚೆನ್ನಾಗೆ ಬರುತ್ತೆ. ಆಮೇಲೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಆರಿಗೆನೋ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಪೆರಿ ಪೆರಿ ಮಸಾಲ ಸೇರಿಸ್ಕೊಂಡಿದ್ದೀನಿ. ಅದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಇಲ್ಲಿ 2 ವಿಶಿಲ್ ಬಂದಿದೆ ನೋಡಿ. ಕುಕ್ಕರಲ್ಲಿ ರೆಡಿ ಆಗಿದೆ ಬಿರಿಯಾನಿ. ಈಗ ನೋಡಿ ಫ್ರೈಯು ಸಹ ಹೇಗೆ ಕಲರ್ ಬಂದಿದೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿರೋದ್ರಿಂದ ಕಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಎಣ್ಣೆಲಿ ಹಾಕಿ ಚೆನ್ನಾಗೆ ಕರೆದ್ರೆ ರೆಡಿ ಆಯಿತು. KFC ರೆಸಿಪಿ ಏನಾದರೂ ಬೇಕಿದ್ದರೆ ಗಾನೂಸ್ ಕಿಚನಲ್ಲಿ ಶಾರ್ಟ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಚೆಕ್ಔಟ್ ಮಾಡಿ. ತುಂಬ ಈಸಿ ಮತ್ತು ತುಂಬ ಸಿಂಪಲ್. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಲೈಕ್ ಮಾಡ್ತೀರಾ ನೋಡಿ. ಎಷ್ಟು ಟೇಸ್ಟಿಯಾಗಿತ್ತು, ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಹೇಗೆ ಅಂದರೆ ಇವಾಗ ನಾವು ಅದು ಮಸಾಲ ಮಾಡ್ಕೊಂಡಿದ್ವಲ್ಲ ಫ್ಲೋರ್ದು, ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೊಬೇಕು. ಮೊದಲು ಮೈದಾದೊಳಗಡೆ ಹಚ್ಬಿಟ್ಟು ನಂತರ ನೀರೊಳಗಡೆ ಹಚ್ಬಿಟ್ಟು ಆ ಥರ 2-3 ಸಲ ಮಾಡಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಆಮೇಲೆ ಜ್ಯೂಸ್ ಕೊಡ್ತು. ಇದು ಬಂದು ನೋಡಿ ನಮ್ಮ ಕಾಲೇಜಲ್ಲಿ ಏನಿದೆ ಅಂದರೆ ತುಂಬ HS ಬಿಲ್ಡಿಂಗಲ್ಲಿತ್ತು ಕ್ಲಾಸು. ತುಂಬ ಜನಗಳು ಅಂದರೆ ವಾಲಿಬಾಲ್ ಮ್ಯಾಚ್ ನಡೀತಿತ್ತು. ಸೊ ಅದನ್ನು ಸಹ ಸ್ವಲ್ಪ ಹೊತ್ತು ನೋಡಿಕೊಂಡು ಮನೆಗೆ ಹೊರಟು. ತುಂಬ ಚೆನ್ನಾಗಿತ್ತು ವಾಲಿಬಾಲ್ ಮ್ಯಾಚ್ ಎಲ್ಲ. ತುಂಬ ಇಷ್ಟ ಆಯಿತು ನೋಡೋಕ್ಕೆ ಸಹ. ಇದು ಸಹ ನಮ್ಮದು ಫಾರ್ಮಸಿ ಬ್ಲಾಕ್ ಕ್ಯಾಂಪಸ್ 2 ಆಗಿರುತ್ತೆ. ಇಲ್ಲೂ ಸಹ ನೋಡಿ ನಮ್ಮ ನ್ಯೂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ಕನ್ಸ್ಟ್ರಕ್ಟ್ ಆಗ್ತಾ ಇರೋದು. ಚೆನ್ನಾಗಿ ಆಡಿದ್ರು ಗೇಮು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Hello guys, channel to my welcome guys to my channel. ಜಸ್ಟ್ ಫನ್ಗೆ ಗಾಯ್ಸ್, ಸುಮ್ಮನೆ ತಮಾಷೆಗಾಗೆ ಕ್ಲಾಸಲ್ಲಿ. Hi guys, we will not soon meet you. ಕ್ಯಾಮ್ರಾ ಮುಂದೆ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಸಹ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿ